ಜನ ಬಂದು ಬೆಂಬಲ ಕೊಟ್ಟಾರ. ಜೋರಾದ ಚಪ್ಪಾಳೆ ಹೊಡಿರೋರು ಅಧ್ಯಕ್ಷರು ಮಾತ. ದಯವಿಟ್ಟು ಎಲ್ಲರೂ ಕೇಳ್ರಪ್ಪ. ಸುಳ ಚಂಚೆ ಬೇಡ ಬೇಡ ಮೊದಲ ಹೆಲ್ತ್ ಭಾಳ ಹೀಟಿಂಗ್ ಆಗೈತಿ. ಚಂಚೆ ಯಾರೂ ಇಲ್ಲ ನೋಡ್ರಿ. ಈಗ ಅಲ್ಲಿ ಅಜ್ಜ ಬಂದಂಗೆ ಮಾಡಿಗ್ರೆ ಅಜ್ಜ ಇಂಥ ನೋಡಿಗಳನ್ನ ಕೇಳ್ರಿ, ಫ್ರೆಂಡ್ ಸ್ವಚ್ಛ ಇಟ್ಕೋರಿ. ಈಗ ಮುಖ್ಯಮಂತ್ರಿ ಕಡೆ ನಾವು ಯಾರು ಹೋಗೋದಿಲ್ಲ, ನಾವು ಮೀಡಿಯಾ ಮುಖಾಂತರ ಸಂದೇಶ ಕೊಟ್ಟುಬಿಟ್ಟದು. ಮುಖ್ಯಮಂತ್ರಿ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ಈಗ ಕಾರ್ಖಾನೆಗೆ ನಮಗೆ ಜಗಳ ಬಂದಿತ್ತ. ಎಷ್ಟ 3,500 ಕೊಡ್ಬೇಕಂದಿದ್ವಾ ನಾವು. ಅವರ 3200 ರೂಪಾಯಿಗೆ ಜಿಲ್ಲಾಧಿಕಾರಿ ಅವರು ಪ್ರಯತ್ನ ಮಾಡ್ಯಾರ. ಇದ್ರೊಳಗೆ ಮುಖ್ಯಮಂತ್ರಿ ಪ್ರಯತ್ನ ಮಾಡಿಲ್ಲ, ಶಿವಾನಂದ ಪಾಟೀಲ್ ಸಾಹೇಬ್ ಮಾಡಿಲ್ಲ. ಇದು ಲೇಟ್ ಆತ. DC ಅವರು ಪ್ರಯತ್ನ ಮಾಡಿ ಅದನ್ನು ಬಗೆಹರಿಸ್ಯಾರ. DC ಅವ್ರು ಏನು ಹೇಳಿದ್ರು, ಇಲ್ಲ ಜಿಲ್ಲಾಧಿಕಾರಿ ಅವರ ಅದನ್ನು ಒಟ್ಟು 1 ರೂಪಾಯಿ ಕೊಡೋಕ್ಕಾಗೋಲ್ಲ ಆತಂದ್ರೆ ಅದಕ್ಕಾಗಿ ಏನು ಮಾಡಿದ್ರು, ಕಾರ್ಖಾನೆಯವ್ರ ಜೋಡಿ ಏನು ಭಾಳ ಗುದ್ದಾಡೋದು ಬೇಡ, ಯಾಕಂದ್ರೆ ನಾವು ಕಬ್ಬು ಕಳಿಸ್ಬೇಕಾಗೈತಿ. ಇವರಂತೂ ಮೋಸ ಮಾಡೋದ್ರ ಜಗತ್ತನ್ನ ನೋಡತೈತಿ. ಅವ್ರ ಅನಿವಾರ್ಯ ನೀವೆಲ್ಲ ಬರಿತೀರಿ, ಅದು ನಿಮ್ಮ ಇರ್ತೈತೆ. ಸರ್ಕಾರಕ್ಕೆ 1 ಟನ್ ಕಬ್ಬಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತೈತಿ. ಅದರೊಳಗಿಂದ ನಾವೊಂದು 1,000 ರೂಪಾಯಿ ಕೇಳಿದ್ವು. ನಾವು ಈಗಾಗಲೇ ಎಷ್ಟು 200 ರೂಪಾಯಿ ಡಿಫ್ರೆನ್ಸ್ ಅಂತೆ. ನಾವು ಕೇಳಿದ್ವು 1 ಟನ್ನಿಗೆ 1,000. ಲೆಕ್ಕಾಚಾರ ಹಾಕಿ ಒಂದು ಪರಿಹಾರ ನಾಳೆ ಮಧ್ಯಾಹ್ನ ಒಳಗೆ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ತ್ರಾಸೈತಿ. ಯಾಕಂದ್ರೆ ಜನಾಂದೋಲನ ಆಗೈತಿ. ನಾವು ಹಂಗಲ್ಲ 500 ಮಂದಿ ಚಳವಳಿ ಕುಂತಿದ್ದು ತಿಳ್ಕೊ, ಅವಾಗ ಹೋಗ್ಬೋದಾಗಿತ್ತು. 7 ದಿವಸ ಲೇಟ್ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ನಾಡಿನ ಏನು ಸರ್ಕಾರದಿಂದ ಪ್ರತಿನಿಧಿಗಳು ಎಲ್ಲ ಸತ್ತು ಆದ್ಮೇಲೆ ಇವತ್ತು ಬಂದಾರ. ಅವ್ರ ಈಗ 5 ದಿನ 4 ದಿನ ಹಿಂದೆ ಬಂದಿರಪ್ಪ ಅಂದ್ರೆ 2 ದಿನ ಹಿಂದೆ ಮುಖ್ಯಮಂತ್ರಿಗೆ ಭೇಟಿಯಾಗಿ ನಾವು ಗುರುಗಳ ನಾವು ಒಂದು ಟೀಮ್ ಮಾಡಿ ಹೋಗಿ ಚರ್ಚೆ ಮಾಡಿ ಬರ್ಬೋದಾಗಿತ್ತ. ಆದರೂ ಈಗ ಜನಾಂದೋಲನ ಆಗೈತಿ. ನೀವೆಲ್ಲರೂ ಕೂಡ 7ನೇ ತಾರೀಕ ನಾನಾ ಬುಕ್ ಕೊಡಂದ್ರೆ ಇವತ್ತು ಕೊಟ್ಟರು ಇಲ್ಲೋ ಗೊತ್ತಿಲ್ಲ. ಯಾರು ಕೊಟ್ರಿ? ಆಯ್ತು ಕೊಡ್ರಿ. ನಾಳೆ ಕೂಡ ಬರ್ಕೊಂಬರ್ರಿ. ನಾಳೆ ಮುಗಳು ಕೂಡ ಅಜ್ಜಾರು ಕೂಡ ಸುಮಾರು 5-6 ಸಾವಿರ ಮಂದಿನ ಕರ್ಕೊಂಡು ಅವರು ಬರತ್ತಾರ. ನಮ್ಮ ಮನೆ ಅಜ್ಜಾಗ ಫೋನ್ ಹಚ್ಚಿನ ಅವ್ರು ಇವಾಗ ಹೇಳ್ತಿಲ್ಲ. ಈಗೆಲ್ಲ ಸ್ವಾಭಿಮಾನಿ ಇಡೀ ಜಗತ್ತ ಬೆನ್ನತೈತೆ. 50 ಲಕ್ಷ ಮಂದಿ ರಾಜ್ಯದಾಗ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸ್ವಾಮೀಜಿಗಳು, ನಾಡಿನ ಎಲ್ಲ ರೈತ ಪರ ಚಿಂತಕರು, ನ್ಯಾಯವಾದಿಗಳು ಎಲ್ಲರೂ ಕೂಡ ನಮ್ಮ ಜೊತೆ ರಸ್ತೆಗೆ ಬರಬೇಕು. ಅನಿವಾರ್ಯ ಇದೆ. ರೈತರ ಕಬ್ಬು ಬೆಳೆಗಾರ ರಕ್ಷಣೆ ಮಾಡ್ಬೇಕಂತೇಳಿ ಈಗ ನಾವು ಯಾರು ಕೂಡ ಮುಖ್ಯಮಂತ್ರಿ ಕಡೆ ಹೋಗುದಿಲ್ಲ. ಮುಖ್ಯಮಂತ್ರಿ ಬಹುಶಃ ಸರ್ಕಾರ ಅವ್ರು ಉಳಿಬೇಕಪ್ಪ ಅಂತಂದ್ರ, ಈ ಜನರು ಅವ್ರಿಗೆ ಓಟ್ ಬೇಕಪ್ಪ ಅಂತಂದ್ರ ಮುಖ್ಯಮಂತ್ರಿ ನಾಳೆ 100ಕ್ಕೆ 100 ಪರಿಹಾರ ಘೋಷಣೆ ಮಾಡ್ತಾರೋ. ಅವ್ರು ಬೇಡಪ್ಪ ಅಂದ್ರ ನಮ್ಮ ಈ ಬೀದಿ ಬಿಟ್ಟು ದೊಡ್ಡ ಬೀದಿಗೆ ಹೋಗುವಂತ ಕೆಲಸ ಮುಖ್ಯಮಂತ್ರಿ ಮಾಡ್ತಾರೋ. ನಾವು ಮಾತ್ರ ಯಾವ ಕಮಿಟ್ಮೆಂಟ್ ಇಲ್ಲ, ಏನಿಲ್ಲ. ಇದು ಜನಾಂದೋಲನ ಆಗಿತ್ತು. ಆದ್ರೆ ನಿಮ್ ಜೊತೆ ಆಗ್ತೈತಿ. ಆಗ್ಲಿಲ್ಲ ಅಂದ್ರ 7-8 ತಾರೀಕು ಚಾಲು ಮಾಡ್ತು. ನಂತರ ಕಾರ್ಖಾನೆ ಚಾಲು ಆಗ್ತಾವು. ಮುಂದಿನ ಸಲ ಮತ್ತೆ ಕಾರ್ಖಾನೆ ಅವ್ರು ನೋಡ್ಕೊಂಡು, ಸರ್ಕಾರ ನೋಡ್ಕೊಂಡು ಅಧಿವೇಶನಕ್ಕೆ ದೊಡ್ಡ ಫಾರ್ಮ್ ಐತೆ. 100% ನಾವು 50 ಲಕ್ಷ ಮಂದಿ ಹೋದ್ರೆ ಸರ್ಕಾರಕ್ಕೆ ತ್ರಾಸ ಆಕೈತೆ. ನೀವು ಯಾರು ಅನುಮಾನ ಪಡಬೇಕಾಗಿಲ್ಲ. ಇಲ್ಲಿ ಯಾರು ಅನುಮಾನ ಅವಶ್ಯಕತೆ ಇಲ್ಲ. ಹುಲಿಗಳು ನೀವು ಗಟ್ಟಿರೋದು ಬರ್ತನಾಗ ಒಂದೊಂದು ಹೆಗಲ ಮೇಲೆ ಬಂದೂಕು ಎಲ್ಲರೂ ಸಿಕ್ಕರೆ ಹಾಕೊಂಬರ್ರಿ. ಸಿಗುದೇ ಇಲ್ಲ. ಹಂಗ ಚುನಪ್ಪ ಗುರುಗಳ ಇಬ್ಬರು ಕತ್ತಿ ಹಂಗೆ ಒದಿರೋದ್ರಿ ಸತ್ತೋಕ್ಕ ನಿಮ್ಮ ಕಾಲಾಗ. ಒಂದು ಮಾತು ಗುರುಗಳು ಹೇಳಿ, ನಾನು ಹೇಳಿ. ಮತ್ತ ಇವತ್ತ ವಿಶೇಷವಾಗಿ ನಾಡಿನ ಜನತೆ ನಾವೆಲ್ಲರೂ ಕೂಡ ಇವತ್ತಿನ ಕಬ್ಬು ಬೆಳೆಗಾರದು ವಿಶೇಷವಾದ ಧನ್ಯವಾದನ ನನ್ನ ಮೀಡಿಯಾ ದೇವ್ರಿಗೆ ಹೇಳ್ಬೇಕ. ಇವತ್ತ ಮುಖ್ಯಮಂತ್ರಿ ಕಣ್ಣು ತೆಗ್ಸಿರ್ತಕ್ಕಂಥವ್ರು ಅವರು. ನಾವು ಹೋರಾಟ ಮಾಡಿದ್ವು 5 ದಿವಸ. ನೀವು ಮೊದಲು ತೆಗ್ಸಿರಿ 200 ತಗೊಂಡಿರಿ. ಇವತ್ತು ಸರ್ಕಾರಕ್ಕೆ 1,000 ರೂಪಾಯಿ ಟ್ಯಾಕ್ಸ್ ಕೇಳಕ್ಕಾಗಿ, ಹೆಚ್ಚಿನ ರೊಕ್ಕ ಇಸ್ಕೊಳಕ್ಕಾಗಿ ಇವ್ರದ್ದು ಕೂಡ ಅವ್ರಿಗೆ ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಯಾರು ಕೂಡ ಅವ್ರಿಗೆ ಸಹಕಾರ ಮಾಡೋರು ಬಂದ್ರಪ್ಪ ಅಂತಂದ್ರೆ ಸೈಡ್ ವಾರಿಯಾಗಿ ಅವ್ರಿಗೆ ಅವಕಾಶ ಕೊಡ್ರಿ. ನಮ್ಮ ಸಂಬಂಧ ಬಂದಿರ್ತಾರ ಅವ್ರ. ನಾವು ಸ್ವಲ್ಪ ರೈತರು ಹುಮ್ಮದು. ಯಾಕಂದ್ರೆ ಹೊಲದಾಗಿದ್ದು ಮಂದಿ